ನಾನು ಅವ್ರಿಗೆ ಯಾವುದೂ ಕ್ವಶನ್ ಕೇಳ್ತಾ ಇಲ್ಲ, ಇವತ್ತು ನನಗೆ ಕ್ಷಮಿಸಬೇಕು. ಕ್ವಶನ್ ಕೇಳ್ತಾ ಇಲ್ಲ ಇವಾಗ, ಓನ್ಲಿ ಆನ್ಸರ್ ಮಾತ್ರ. ಅದಕ್ಕೆ ಅವಶ್ಯಕತೆನೇ ಇಲ್ಲ. ಎಲ್ಲರೂ ಸ್ವಲ್ಪ ವೇದಿಕೆ ಹತ್ರ ಬರಬೇಕು. ಇದೇ ಒಂದು ವಾಕಿಂಗ್ ಮಾಡ್ದಂಗೆ ಆಗುತ್ತೆ. ಒಂದು ಊಟ ಮಾಡಿದ್ದೀವಲ್ಲ, ನಿದ್ದೆ ಬರಲ್ಲ ಮೋಸ್ಟ್ಲಿ, ಹಾಗೆ ಅನಿಸುತ್ತೆ ನನಗೆ. ಹಾಗೆ ಬಂದ್ಬಿಟ್ಟು ಸ್ವಲ್ಪ ನಮ್ಮ ಕಲಾವಿದರಿಗೆ ಪ್ರೋತ್ಸಾಹಿಸೋಣ ಅಂತ ನಾನು ಹೇಳ್ತಾ ಇದ್ದೇನೆ. ಮೇಡಮ್, ಎಲ್ಲರೂ ಎಷ್ಟು ಜನರು ನಮ್ಮ ವೇದಿಕೆಯನ್ನು ಬರ್ತಾರೆ ಅಷ್ಟೇ ನಮಗೆ ಖುಷಿ ಆಗುತ್ತೆ. ವೇದಿಕೆ ಚಿಕ್ಕದಿದೆ, ನಮ್ಮದು ಮನಸ್ಸು ದೊಡ್ಡದಿದೆ ಬಿಜಾಪುರ ಜಿಲ್ಲೆಯವ್ರಿಗೆ. ಎಲ್ಲರೂ ಎದ್ದು ಬಂದುಬಿಟ್ಟು ಸ್ವಲ್ಪ ಅವರಿಗೆ ಸನ್ಮಾನ ಮಾಡೋಣ ಅಂತ ನಾನು ಹೇಳ್ತಾ ಇದ್ದೀನಿ. ಒಂದು ಫೋಟೋ ಶೂಟ್ ಜೊತೆಗೆ ಒಂದು ಸನ್ಮಾನ. ಅಶೋಕ್ ರಾಜ್ ಅವರು ತುಂಬ ಖ್ಯಾತ ಗಾಯಕರು, ಹಾಗೆ ಅಷ್ಟೇ ಮಧುರವಾಗಿ ಈ ಹಾಡನ್ನು ಕೇಳಿದ ಮೇಲೆ ನಮ್ಗೆ ಗೊತ್ತಾಗುತ್ತೆ ಎಷ್ಟು ಆನಂದ ಆಗಿದೆ ಅಂತೇಳಿ. ಹೌದಾ? ಸಮಾಜ ಸೇವಕರು ಸಹಿತ ಅವರಿದ್ದಾರೆ. ಅವ್ರದ್ದು ಎಷ್ಟಾದರೂ ಕಡಿಮೆ, ಸಕಲಕಲೂ ಒಲ್ಲಭ ಅವರು. ಎಲ್ಲನೂ ಕಲಿಯೋದು ಗೊತ್ತಿದೆ, ಬಟ್ ಯಾವುದೋ ಒಂದು ಟೆನ್ಷನ್ದಿಂದ ಅವ್ರು ಸ್ವಲ್ಪ ಸಮಾಧಾನ ಆಗಿದ್ದಾರೆ. ಯಾಕಂದರೆ ಇಲ್ಲೋರಿಗೆ ಇನ್ನೊಂದು 10 ಹಾಡು ಹಾಡ್ಬಿಡ್ತಿದ್ರು ಅವರು. ತುಂಬ ಧನ್ಯವಾದಗಳು ಸರ್ ಈ ಕಾರ್ಯಕ್ರಮ ಬಂದಿದ್ದಕ್ಕೆ.